ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ನೋಡುವ. ಸೊ ಬಿಗ್ ಬಾಸ್ನಲ್ಲಿ ಈ ವಾರ ಬಂದುಬಿಟ್ಟು ಟೋಟಲ್ ಆಗಿ 8 ಜನ ನಾಮಿನೇಟ್ ಆಗಿರ್ತಾರೆ. ಸೊ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ವೋಟ್ ಮಾಡಬೇಕು ಅಂತಂದರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗಿ ವೋಟನ್ನು ಮಾಡ್ಬೋದು. ಆ್ಯಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ನ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಅಲ್ಲಿ ನೀವು ವೋಟನ್ನು ಮಾಡ್ಬೋದು. ಸೊ ಈ ವಾರ ಬಂದುಬಿಟ್ಟು ಬಿಗ್ ಬಾಸ್ನಲ್ಲಿ 2 ಟೀಮ್ಗಳನ್ನಾಗಿ ಮಾಡಲಾಗಿದೆ. ಸೊ ಇನ್ನು ಮೊದಲನೇ ಟೀಮ್ನ ನೇಮ್ ಬಂದುಬಿಟ್ಟು 11ರ ಅಬ್ಬರ ಅಂತ, ಇನ್ನು ಇನ್ನೊಂದು ಟೀಮ್ನ ನೇಮ್ ಬಂದುಬಿಟ್ಟು ಜವಾರಿ ಮಂದಿ ಅಂತ. ಇನ್ನು 11ರ ಅಬ್ಬರ ಕ್ಯಾಪ್ಟನ್ ಆಗಿ ಇದೀಗ ಗೌತಮಿ ಅವರು ಆಯ್ಕೆಯಾಗಿದ್ದರೆ ಅವರ ಒಂದು ಟೀಮ್ನಲ್ಲಿ ಇದೀಗ ಉಗ್ರ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ, ಧನರಾಜ್ ಹಾಗೂ ಚೈತರ್ ಅವರು ಇದ್ದಾರೆ. ಇನ್ನು ಜವಾರಿ ಮಂದಿನಲ್ಲಿ ಇಲ್ಲಿ ಹನುಮಂತರವರು ಕ್ಯಾಪ್ಟನ್ ಆಗಿದ್ದರೆ ಶಿಶಿರ್, ರಜತ್, ಸುರೇಶ್, ಐಶ್ವರ್ಯ ಹಾಗೂ ಭವ್ಯರವರಿದ್ದಾರೆ. ಸೊ ಈ ವಾರ ಬಂದ್ಬಿಟ್ಟು 2 ಟೀಮ್ಗಳನ್ನಾಗಿ ಮಾಡ್ಬಿಟ್ಟು ಮುಂದಿನ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರ್ಯಾರು ಆಯ್ಕೆ ಮಾಡಬೇಕು ಅಂತ ಇದೀಗ ಮಾಡ್ತಾ ಇದ್ದಾರೆ. ಸೊ ಇವಾಗ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಸೊ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಯಾವ ಯಾವ ಸ್ಪರ್ಧಿಗಳು ಇದೀಗ ಇರ್ತಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಭವ್ಯ, ಗೋಲ್ಡ್, ಸುರೇಶ್, ಶಿಶಿರ್, ಐಶ್ವರ್ಯ ಹಾಗೂ ರಜತ್ ರವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಇದೀಗ ಆಡ್ತಾ ಇದ್ದಾರೆ. ಇನ್ನು ಆಲ್ಮೋಸ್ಟ್ ಬಂದ್ಬಿಟ್ಟು ಜವಾರಿ ಮಂದಿ ಟೀಮ್ನಲ್ಲಿರುವಂತಹ ಎಲ್ಲ ಮೆಂಬರ್ಸ್ಗಳು ಇಲ್ಲಿ ಆಡ್ತಾ ಇರೋದ್ರಿಂದ ಸೊ ಹನುಮಂತರವರು ಕೂಡ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಕೂಡ ಇಲ್ಲಿ ಆಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಬಂದಿರುವಂಥ ಕೆಲವೊಂದು ಮಾಹಿತಿಗಳ ಪ್ರಕಾರ ಸೊ ಕ್ಯಾಪ್ಟನ್ಸಿ ಟಾಸ್ಕನ್ನು ಯಾರ್ಯಾರು ಆಡ್ತಾ ಇಲ್ಲ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಉಗ್ರಂ ಮಂಜು, ಮೋಕ್ಷಿತಾ ಪೈ, ತ್ರಿವಿಕ್ರಮ್, ಧನರಾಜ್ ಹಾಗೂ ಚೈತರ್ ಅವರು ಇದ್ದಾರೆ. ಸೊ ಇವರುಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕನ್ನು ಇದೀಗ ಆಡ್ತಾ ಇಲ್ಲ. ಇನ್ನು ಆಬ್ವಿಯಸ್ಲಿ ಸೊ ವೋಟಿಂಗ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಇಲ್ಲಿ ವೋಟನ್ನು ಮಾಡಿಬಿಟ್ಟು ಸೊ ನಿಮ್ಮ ಒಂದು ಸಪೋರ್ಟನ್ನು ಇಲ್ಲಿ ನೀವು ತಿಳಿಸ್ಬೋದು. ಆ್ಯಂಡ್ ಈ ವಾರ ಬಂದುಬಿಟ್ಟು ಟೋಟಲ್ ಆಗಿ 8 ಜನ ನಾಮಿನೇಟ್ ಆಗಿರ್ತಾರೆ. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ನ ಮನೆಯಿಂದ ಯಾರು ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಟ್ರೆ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.